ಪಂಚಾಕ್ಷರ ಗುರುಗಳು ಆಡಿದಂಥ ಸಂಗೀತಕ್ಕ ಟೀಕೆ ಹಿಡಿಯಕ್ಕಾಗೋದಿಲ್ಲ, ತಬಲಾ ಸಾಥ್ ಮಾಡಕ್ ಆಗೋದಿಲ್ಲ. ಹರಗುರು ಚರಮೂರ್ತಿಗಳನ್ನ ತಯಾರು ಮಾಡುವಂತ ಒಂದು ಕೇಂದ್ರ ಅಂದ್ರೆ ಅದು ಶಿವಯೋಗ ಮಂದಿರ. ಈ ಮಂದಿರದಿಂದ ಅವ್ರನ್ನ ಹೊರಗಿಟ್ರ ಬಹಳ ಚಲೋ ಅಂತೇಳಿ ಕಮಿಟಿ ಅವ್ರು ಹೇಳಿದ್ರು. ಗುರುಗಳಿಗೆ ಸಾಲವಾದದ್ದನ್ನು ನೋಡಿ ಗುರುಗಳಿಗೆ ಕೇಳ್ತಾರ, ನಾಟಕ ಆಡ್ತೀವಿ ಅಂತೇಳಿ. ನಾಟಕದ ಒಳಗ ಗಣಮಕ್ಕಳೇ ಸ್ತ್ರೀ ಪಾತ್ರ ಮಾಡಬೇಕು, ಸ್ತ್ರೀಯರು ಇರಬಾರ್ದು ಅಂತೇಳಿ ಇದು ಕಟ್ಟಪ್ಪಣೆ. ಡಾಕ್ಟರ್ ರಾಜ್ಕುಮಾರ್ ಕೂಡ ನೋಡಕ್ ಬಂದಂತ ಸಂದರ್ಭದಲ್ಲಿ ಆಗ ಗವಗಳ, ನಿಮ್ಮ ಕಂಪನಿ ಒಳಗ ಸ್ತ್ರೀಯರದಾರ, ನೀವು ಸ್ತ್ರೀಯರಿಲ್ಲ ಅಂತ ಹೇಳ್ತಿರಲ್ಲ ಅಂತ ಹೇಳ್ತಾರೆ. ಆ ಮಕ್ಕಳು ಒಳ್ಳೆ ಮಕ್ಕಳಾಗಿ ನಮ್ಮ ಹತ್ರ ಇರಲಿ, ನಾವು ಸಂಗೀತ ಕಲಿಸ್ತೀವಿ ಅಂತ ತಿಳ್ಕೊಂಡು ಗುರುಗಳು ಹೇಳಿದಾಗ ಆಗ ಹೆತ್ತ ಕಳ್ಳು ನಮಸ್ಕಾರ ಮಾಡಿ ಕುಮಾರಸ್ವಾಮಿಗಳಿಗೆ 2 ಮಕ್ಕಳ ಜೋಳಿಗೆ ಒಪ್ಪಿಸ್ತಾರೆ. ಚರಂತಿ ಅಂದರೆ ಆ ಒಂದು ಚರಂತಿ ಮಠದ ಗುರುಪಾದಯ್ಯ ನೀಲಮ್ಮ ತಾಯಿ 2 ಮಕ್ಕಳನ್ನು ಒಪ್ಪಿಸಿದಾಗ ಆ ಮಕ್ಕಳು ಕರೆದುಕೊಂಡು ಬಂದು ತಮ್ಮ ಆನಗಲ ಮಠದೊಳಗೆ ಇಟ್ಟುಕೊಂಡು ಅವರಿಗೆಲ್ಲ ಸಂಗೀತ ಕಲಿಸಕ್ಕೆ ಶಿರಾಳಕೊಪ್ಪದ ಗದ್ದಿಗಾರಿ ಗವೈಗಳು ಇರ್ಬೋದು, ಆಮೇಲೆ ನೀಲಕಂಠ ಬುವ್ವ ಇರ್ಬೋದು, ಖಾಜಿ ಅಂತೇಳಿ ಒಬ್ಬರು ಇಸ್ಲಾಂ ಧರ್ಮದವರು ಆ ಮಂದಿರದೊಳಗೆ ಕಲಿಸಕ್ಕೆ ಇಟ್ಕೊತಾರೆ. ಹಿಂಗೆ ಅನೇಕ ಗುರುಗಳು ಕರೆಸಿ ಇವರಿಗೆ ಸಂಗೀತ ಕಲಿಸ್ತಾರೆ. ಕಲಿಸಿದಂಥ ಸಂದರ್ಭದಲ್ಲಿ ಆಗ ಒಂದು ರೀತಿ ಒಳಗೆ ಗದ್ದಿಗೈ ಅಂದರೆ ಈಗಿರ್ತಕ್ಕಂಥ ಪಂಚಾಕ್ಷರ ಗವೈಗಳು, ಗುರುಬಸವ ಅಂದರೆ ಅವರಿಗೆ ಆಗಿನ ಸಂದರ್ಭದಲ್ಲಿ ಒಂದಿಷ್ಟು ಹಣ್ಣನ್ನು ತಿಂದು ಕಾಲರ ಭಾಳ ಇರುವಾಗ ಆಗ ಗುರುಬಸವನಾರು ಕಾಲರ ಬಂದು ಶಿವೈಕ್ಯರಾದಾಗ ಕುಮಾರಸ್ವಾಮಿಗಳ ಪಾದಕ್ಕೆ ನಮಸ್ಕಾರ ಮಾಡಿ, ಗುರುಗಳ ನನಗೆ ನಿಮ್ಮ ಆಶೀರ್ವಾದ ಇರಲಿ, ಮುಂದಿನ ಜನ್ಮದಾಗ ನಾನು ಈ ಸಮಾಜದ ಋಣ ತಿಂದು ಹೊಂಟೀನಿ, ಈ ಸಮಾಜದ ಋಣ ಮುಟ್ಸಕ್ಕೆ ನಾನು ಬಂದೇ ಬರ್ತೀನಿ ಅಂತ ತಿಳ್ಕೊಂಡು ಗದ್ದಿಗೈನ ಗುರುಬಸವಾರ್ರಿ ಕುಮಾರಸ್ವಾಮಿಗಳ ಪಾದಕ್ಕೆ ಅರ್ಪಿಸಿ ತಮ್ಮ ಪ್ರಾಣವನ್ನು ಕೂಡ ಗುರುಗಳ ಪಾದಕ್ಕೆ ಅರ್ಪಿಸಿ ಲಿಂಗದ ಒಳಗೆ ಹಾಕ್ತಾರೆ. ಆಗ ಗದ್ದಿಗೈನವರು ನಾನು ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ಕಣ್ಣೀರಿಡುವಾಗ ಕುಮಾರಸ್ವಾಮಿಗಳು ಹೇಳ್ತಾರೆ, ಏನಪ್ಪ ಗದ್ದಿಗಯ್ಯ, ನಿಮ್ಮಣ್ಣ ಅವ್ರದ್ದು ಅಷ್ಟಿತ್ತು, ಮತ್ತೆ ಸಮಾಜ ಸೇವೆ ಮಾಡೋಕ್ಕೆ ಬರ್ತೀನಿ ಅಂತ ಹೇಳ್ಯಾನ, ಚಿಂತೆ ಮಾಡಬೇಡ, ನೀನು ಈಗ ಅಳತಾ ಕುಂತ್ರೆ ಹೆಂಗೆ ಅಳಬೇಡ, ಮುಂದೆ ನೀನು ಸಿದ್ಧತನಾಗು ಅಂತ ತಿಳ್ಕೊಂಡಾಗ ಗುರುಗಳಿಗೆ ನನಗೆ ಇನ್ನೂ ಹೆಚ್ಚಿಗೆ ಕಲಿಬೇಕಂದಾಗ ಆಯ್ತು ಅಂತ ತಿಳ್ಕೊಂಡು ಹಾನಗಲ್ಲ ಕುಮಾರಸ್ವಾಮಿಗಳು ಮೈಸೂರಿಗೆ ಅಲ್ಲಿ ಗೌರಿಶಂಕರ ಮಠಕ್ಕೆ ಕಳಿಸಿ ಅಲ್ಲಿ ಕೂಡ ಆ ಗದ್ದಿಗೈನವರು ಒಂದಿಷ್ಟು ಮಕ್ಕಳನ್ನು ಕರ್ಕೊಂಡು ಮೈಸೂರಿಗೆ ಹೋಗಿ ಅಲ್ಲಿ ಕರ್ನಾಟಕ ಸಂಗೀತವನ್ನು ಕಲಿತು ಹಿಂದೂಸ್ತಾನವನ್ನು ಸಂಗೀತವನ್ನು ಹೆಚ್ಚಿನ ರೀತಿ ಒಳಗೆ 2 ಅಭ್ಯಾಸವನ್ನು ಮಾಡಿ ಮರಳಿ ಮತ್ತೆ ಹಾನಗಲ್ ಕುಮಾರಸ್ವಾಮಿಗಳ ಹತ್ರ ಗುರುಗಳ ಹತ್ರ ಬಂದಾಗ ಆಗ ಏನು ಮಾಡ್ತಾರಂದರೆ ಬಾಗಲಕೋಟೆ ಒಳಗೆ ಅಖಿಲ ವೀರ ಶೈವ ಮಹಾಸಭಾ ಇರುವಂಥ ಸಂದರ್ಭದಲ್ಲಿ ಆಗ ಗದ್ದಿಗೈನವರಿಗೆ ಸಂಗೀತ ಹಾಡೋಕೆ ಅಲ್ಲಿ ಏರ್ಪಾಡು ಮಾಡ್ತಾರೆ. ಸಭಾ ಏರ್ಪಾಡು ಮಾಡಿದಾಗ ಎಷ್ಟೋ ಮಂದಿ ತಬಲಾ ಬಾರ್ಸಕ್ಕೆ ಕೇಳ್ತಾರೆ, ಆದರೆ ಕೆಲವು ಮಂದಿ ನಾನು ಒಲ್ಲೆ ನೀನು ಒಲ್ಲೆ ಅಂತಾರೆ. ಅಲ್ಲಿ ಒಬ್ಬ ಖಜೆ ಸಾಬ್ ಅಂತಕ್ಕಂಥವನು ಅಥವಾ ರಾಜೇ ಸಾಬ್ ಅಂತಕ್ಕಂಥವನು ಅಂಥ ಹೋಳ್ಗೆ ಉಗ್ಗಿ ಉಣ್ಣ ಐನಾರು ಕೊಟ್ಟು ಬಾರಿಸ್ಲಿ ನಾನು ಅಂತಾನೆ. ಅಂದಂಥ ಸಂದರ್ಭದಲ್ಲಿ ಇಲ್ಲ, ಆ ಹಣ ಕೊಡ್ಬೇಕಂತ ಕೇಳ್ಯಾನಲ್ಲ, ಹಣ ಕೊಟ್ಟರೆ ಚಿಂತಿಲ್ಲ, ಅವನೇ ಕರ್ಕೊಂಬರ್ರಿ ಅಂತ ಕುಮಾರಸ್ವಾಮಿಗಳು ಹೇಳಿದಾಗ ಕರ್ಕೊಂಬರ್ತಾರೆ. ವೇದಿಕೆ ರೆಡಿ ಮಾಡಿ ಸಂಗೀತ ಕಚೇರಿ ನಡೆಸಿದಾಗ ಪಂಚಾಕ್ಷರ ಗುರುಗಳು ಆಡಿದಂಥ ಸಂಗೀತಕ್ಕೆ ಟೀಕೆ ಹಿಡಿಯೋಕ್ಕಾಗೋದಿಲ್ಲ, ತಬಲಾ ಸಾಥ್ ಮಾಡೋಕ್ಕಾಗೋದಿಲ್ಲ. ಸೋತು ಅಲ್ಲೇ ವೇದಿಕೆ ಒಳಗೆ ತಪ್ಪಾತ ಗುರುಗಳಂತೆ ತಿಳ್ಕೊಂಡು ಗುರುಗಳಿಗೆ ಕ್ಷಮ ಕೇಳಿದಾಗ ಆಯ್ತಂತ ತಿಳ್ಕೊಂಡು ಕುಮಾರಸ್ವಾಮಿಗಳಿಗೆ ನಮ್ಮ ಶಿಷ್ಯ ಇವತ್ತಿನಿಂದ ಗದ್ದಿಗೈ ಅಲ್ಲ, ಕೋಗಿಲಿ ನಾಚುವಂಥ ಗಾನವನ್ನು ಹಾಡ್ಯಾನಂದರೆ ಇದು ಗಾನ ಕೋಗಿಲಿ, ಅದಕ್ಕೆ ಕೋಗಿಲಿ ಪಂಚಮ ಸ್ವರದಿಂದ ಕೂಗುವಂಥ ಈ ಪರಮಾತ್ಮನ ಸೃಷ್ಟಿ ಕೋಗಿಲಿ ಪಂಚಮ ಸ್ವರದಲ್ಲಿ ಕೂಗ್ತಾ ಇದೆ. ಆಗ ನಮ್ಮ ಶಿಷ್ಯ ಆದಂಥ ಗದ್ದಿಗೆಯೇ ಕೂಡ ಇಂದಿಲಿಂದ ಗದ್ದಿಗೆಯಲ್ಲ, ಇಂದಿಲಿಂದ ಪಂಚಮ ಸ್ವರದಲ್ಲಿ ಕೂಗುವಂಥ ಇದು ಪಂಚಾಕ್ಷರಿ ಗವೈ ಅನ್ನೋ ಬಿರುದನ್ನು ಕೂಡ ಬಾಗಲಕೋಟೆ ಆ ಸಭೆ ಒಳಗೆ ಕೂಡ ಕೊಟ್ಟಂಥ ಅದು ಪಂಚಾಕ್ಷರ ಗವೈ ಅನ್ನೋ ಹೆಸರು ಅಲ್ಲಿಂದ ಪ್ರಾರಂಭ ಆಯಿತು. ನಂತರದಲ್ಲಿ ಪಂಚಾಕ್ಷರ ಗುರುಗಳು ಆಗ ಬರ್ತಾ ಬರ್ತಾ ಮಂದಿರದಾಗಿರುವಂಥ ಸಂದರ್ಭದ ಒಳಗೆ ಪಂಚಾಕ್ಷರ ಗುರುಗಳ ಬಳಿಗೆ ಸಾಕಷ್ಟು ಅಂಧರು, ಅನಾಥರು, ದೀನರು, ದಲಿತರು,
ಅಂಗವಿಕಲರು ಭಾಳಷ್ಟು ಜನ ಕಲಿಯೋಕೆ ಪ್ರಾರಂಭ ಆಗ್ತಾ ಇದೆ. ಪ್ರಾರಂಭ ಆದಂಥ ಸಂದರ್ಭದೊಳಗೆ ಆಗ ಪಂಚಾಕ್ಷರ ಗುರುಗಳು ಪಾಠವನ್ನು ಆನಂದವಾಗಿ ಹೇಳ್ತಿರ್ತಾರೆ. ಕುಮಾರಸ್ವಾಮಿಗಳು ಪೂಜೆ ಕುಂತಂಥ ಸಂದರ್ಭದಲ್ಲಿ ಸಂಗೀತವನ್ನು ಹಾಡ್ತಿರ್ತಾರೆ. ಕುಮಾರಸ್ವಾಮಿಗಳಿಗೆ ಆ ಕೈಲಾಸನೇ ಇಲ್ಲಿ ಧರೆಗೆ ಐತೇನೋ ಅನ್ನೋ ಭಾವ ಕೂಡ ಬರುವಂಥ ಪಂಚಾಕ್ಷರಗಳು ಸಂಗೀತದಲ್ಲಿ ಕುಮಾರಸ್ವಾಮಿಗಳು ಪೂಜೆಯಲ್ಲಿ ಆ ಶಿವನನ್ನೇ ದರ್ಶನ ಮಾಡುವಂಥ ವಿಚಾರ ಕಾಣ್ತಿತ್ತು. ಅಷ್ಟೊಂದು ಸಂಗೀತ ಭಕ್ತಿಯಿಂದ ಹಾಡುವಂಥ ಗುರುಗಳು. ನಂತರದಲ್ಲಿ ಶಿವಯೋಗ ಮಂದಿರ ದಾಸೋಗ ಅಲ್ಲಿ ಸಾಕಷ್ಟು ಒಟುಗಳಿಗೆ ಅಲ್ಲಿ ಇವತ್ತೇನು ನಮ್ಮ ನಾಡಲ್ಲಿ ಮಠ ಮಂದಿರಗಳದಾವು ಇವಕ್ಕೆಲ್ಲ ಕಾವಿದಾರ್ಯರು ಹರಗುರು ಚರಮೂರ್ತಿಗಳನ್ನು ತಯಾರು ಮಾಡುವಂಥ ಒಂದು ಕೇಂದ್ರ ಅಂದರೆ ಅದು ಶಿವಯೋಗ ಮಂದಿರ. ಅಲ್ಲಿ ಕ್ರಿಯಾಭಸ್ಮ ತಯಾರಾಗ್ತಕ್ಕಂಥದ್ದು. ಹಾಗಾಗಿ ಆ ಪಂಚಾಕ್ಷರ ಗುರುಗಳಿಗೆ ಏನು ಮಾಡ್ತಿದ್ರು, ಶಿವಯೋಗ ಮಂದಿರದ ಸಲುವಾಗಿ ಅಲ್ಲಲ್ಲಿ ಕೆಲವೊಂದಿಷ್ಟು ಭಿಕ್ಷಕ್ಕೆ ಕರ್ಕೊಂಡು ಹೋಗ್ತಿದ್ರು. ಪಂಚಾಕ್ಷರ ಗವಿಗಳು ಆನಂದವಾಗಿ ತಬಲಾ ನುಡಿಸ್ತಿದ್ರು, ಸಂಗೀತ ಹಾಡ್ತಿದ್ರು, ಸಾಕಷ್ಟು ದವಸ ಧಾನ್ಯವನ್ನು ಕೂಡ ಕೊಡ್ತಿದ್ರು. ನಂತರದಲ್ಲಿ ಶಿವಯೋಗ ಮಂದಿರ ದಾಸೋಗಕ್ಕಾಗ ಏಳಿಗೆಗಾಗಿ ಹಗಲಿರುಳು ಶ್ರಮಿಸಿದಂಥ ಕೀರ್ತಿ ಅದು ಪಂಚಾಕ್ಷರ ಗುರುಗಳದು. ನಂತರದಲ್ಲಿ ಹೀಗೆ ಮುಂದೆ ಸಾಗುತ್ತಿರುವಾಗ ಭಾಳಷ್ಟು ಜನ ಆಗ ಅಂಧರು ಅನಾಥರು ಪಂಚಾಕ್ಷರ ಗುರುಗಳಿಗೆ ಬರುವಾಗ ಹತ್ತಿರ ಬಂದಾಗ ಮಂದಿರದ ಒಂದು ಕಮಿಟಿ ಒಂದು ಸಮಿತಿ ಅಂತ ಕರಿತೀವಿ. ಆ ಸಮಿತಿಯವರು ವಿಚಾರ ಮಾಡಿ ಹೇಳ್ತಾರೆ, ಪಂಚಾಕ್ಷರ ಗವ್ಯಗಳು ಶಿಷ್ಯರು ಭಾಳ ಮಂದಿ, ಮುಂದೆ ಹೀಗೆ ಹೆಚ್ಚೆಚ್ಚು ಆಗ್ತಾ ಹೋದ್ರೆ ಸಲುವಕ್ಕೆ ಆಗೋದಿಲ್ಲ ಅಂತೇಳಿ ಸ್ವಲ್ಪ ದುರ್ವಿಚಾರ ಮಾಡಿದರು. ಅಲ್ಲಿ ಇರ್ತಕ್ಕಂಥ ಆಗಿನ ಕಮಿಟಿಯವರು ಮಾಡಿ ಏನು ಮಾಡಿದರು, ಹಾನಗಲ್ಲ ಕುಮಾರಸ್ವಾಮಿಗಳು ಗಮನಕ್ಕೆ ತರ್ತಾರೆ. ಏನರಪ್ಪ ಈಗ ಪಂಚಾಕ್ಷರ ಗವ್ಯಗಳು ಶಿಷ್ಯರು ಭಾಳ ಆಗ್ತಾರೆ, ಸಲುವುದು ಭಾಳಷ್ಟು ಕಷ್ಟ, ಅದಕ್ಕೆ ಮತ್ತೇನು ಮಾಡ್ಬೇಕಂತ ಕೇಳ್ತಾರೆ ಕುಮಾರಸ್ವಾಮಿಗಳು. ಈ ಮಂದಿರದಿಂದ ಅವ್ರನ್ನ ಹೊರಗಿಟ್ರೆ ಭಾಳ ಚಲೋ ಅಂತೇಳಿ ಕಮಿಟಿಯವ್ರು ಹೇಳಿದರು. ಅಲ್ಲೋ ಅವರಿಗೆ ತಂದೆ ತಾಯಿಯಾಗಿ ಗುರುವಾಗಿ ಸರ್ವಸ್ವ ನಾನಾಗಿ ಅವ್ರನ್ನ ಕರ್ಕೊಂಡು ಬಂದು ಈಗ ಮಂದಿರ ಬಿಡು ಅಂತಂದರೆ ಎಲ್ಲಿ ಹೋಗ್ಬೇಕು ಅವ್ರಂತ ಕೇಳಿದಾಗ ಅವ್ರನ್ನ ಕಳಿಸೋದು ಬಿಡೋದು ನಿಮ್ಮ ಚಿತ್ತ, ನಾವು ಇಲ್ಲಿ ಪರಿಸ್ಥಿತಿ ನಿಮಗೆ ಹೇಳೀವಿ, ಮುಂದಿನ ವಿಚಾರ ನಿಮಗೆ ಬಿಟ್ಟಿದ್ದಂತ ಹೇಳಿದಾಗ ಆಗ ಕುಮಾರಸ್ವಾಮಿಗಳು ಭಾಳಷ್ಟು ದುಃಖ ಆಗ್ತೈತಿ. ಏನು ಮಾಡಬೇಕು, ದಿಕ್ಕಿಲ್ಲ ಅಂತ ತಿಳ್ಕೊಂಡು ನಾವು ಕರ್ಕೊಂಡು ಬಂದೀಗ ಅಗಲಿಸಿದ್ರೆ ಏನು ಪರಿಸ್ಥಿತಿ ಅಂತ ತಿಳ್ಕೊಂಡು ಆಗ ಕುಮಾರಸ್ವಾಮಿಗಳಿಗೆ ಅನಿವಾರ್ಯ ಸಂದರ್ಭ ಬಂತು. ಆಗ ಪಂಚಾಕ್ಷರ ಗವಳು ಕರೆಸ್ತಾರೆ. ಯಾಕ್ರಿ ಬುದ್ಧಿ ಅಂತ ಬಂದಾಗ, ಗವಯಿ ಇಂದಿಲಿಂದ ನೀನು ಮಂದಿರದ ಮಗು ಅಲ್ಲಪ್ಪ ಅಂದ. ಗುರುಗಳೇ, ನಮ್ಮಿಂದ ನಿಮಗೇನಾದರೂ ಅಪಕೀರ್ತಿ ಆಯಿತಾ, ಈ ಮಂದಿರಕ್ಕೆ ನಾನು ಅಪಚಾರ ತಂದೆನು, ಕೆಟ್ಟ ಹೆಸರು ತಂದೆನು ತಿಳ್ಕೊಂಡು ಪಂಚಾಕ್ಷರ ಗುರುಗಳು ಕಣ್ಣೀರು ಹಾಕುವಂಥ ಸಂದರ್ಭದೊಳಗೆ ಕುಮಾರಸ್ವಾಮಿಗಳು ಕಣ್ಣಲ್ಲಿ ನೀರು ತಂದು, ಗವಯಿ ನೀನು ನನ್ನ ಶಿಷ್ಯ ಆಗಿ ನೀನು ನನ್ನ ಮಗುವಾಗಿ ಇರುವಾಗ ನೀನು ಈ ಮಂದಿರಕ್ಕಾಗಲಿ ನನಗಾಗಲಿ ಅಪಚಾರ ತರ್ತೀಯನಪ್ಪ, ಕೀರ್ತಿ ತರುವಂಥ ಮಗು ಅದೋ ಹೊರತಾಗಿ ನೀನು ಕೆಟ್ಟ ಹೆಸರು ತರುವಂಥ ಮಗು ಅಲ್ಲ ಅಂದಾಗ ಆ ವಿಶ್ವಾಸ ನಿಮ್ಮಲ್ಲಿದ್ದು ಮತ್ತು ನನಗೆ ಮಂದಿರದ ಮಗು ಅಲ್ಲ ಅಂತೀರಲ್ಲ. ಇಲ್ಲಪ್ಪ, ಇಲ್ಲಿರ್ತಕ್ಕಂಥ ಎಲ್ಲ ಸಮಿತಿಯವರು ಈ ರೀತಿ ವಿಚಾರ ಮಾಡ್ಯಾರ, ಒಂದು ಸರಿ ಬಿರುಕು ಬಂತಂದರೆ ಅದು ಮುಂದೆ ಸರಿ ಆಗಂಗಿಲ್ಲ. ಈಗ ನಾನು ಎಲ್ಲಿ ಹೋಗಲಿ ಗುರುಗಳಂತ ಕೇಳ್ಕೊಂಡಾಗ ಆಗ ಪಂಚಾಕ್ಷರ ಗುರುಗಳು ನಾನು ಎಲ್ಲಿ ಹೋಗಲಿ, ನಾ ಯಾರು ಬೆಳಿಗ್ಗೆ ಹೋಗ್ಲಿ ಅಂತ ಕಣ್ಣೀರು ಹಾಕಿದಾಗ ಕುಮಾರಸ್ವಾಮಿಗಳು ಹೇಳ್ತಾರೆ, ನೋಡಪ್ಪ ನೀನು ಶಿವನಿಗಾಗಿ ದುಡಿ, ಶಿವ ನಮಗಾಗಿ ದುಡಿತಾನ, ನಾನು ನಿಮಗಾಗಿ ದುಡಿತೀನಿ, ನೀ ಎಲ್ಲೋ ಇರು, ನೀನು ನಮ್ಮನ್ನು ನೆನೆಸಿದಾಗ ನಾನು ನಿನ್ನ ಹತ್ರ ಇರ್ತೀನಿ ಗವೈ ಅಂತ ತಿಳ್ಕೊಂಡು ಆಗ ಕುಮಾರಸ್ವಾಮಿಗಳು ತಾವೇ 2 ಬಂಡಿ ಚಕ್ಕಡಿಯನ್ನು ತಯಾರು ಮಾಡಿಸಿ ಆ ಚಕ್ಕಡಿ ಒಳಗೆ ಪಂಚಾಕ್ಷರ ಗುರುಗಳನ್ನ ಶಿಷ್ಯರನ್ನ ಕರ್ಕೊಂಡು ಬಂದು ಆಗ ನಿಡಗುಂದಿ ಕೊಪ್ಪ ಅಂತ ಬರ್ತಾ ಇದೆ ಇಲ್ಲಿ ರೋಣ ತಾಲೂಕು ಗದಗ ಜಿಲ್ಲಾ, ಅಲ್ಲಿ 3/3/1914 ಇಸ್ವಿಗೆ ಈ ಒಂದು ಕುಮಾರೇಶ್ವರ ಕೃಪಾಪೋಷಿತ ಪಂಡಿತ ಪಂಚಾಕ್ಷರಗಳ ಸಂಗೀತ ಪಾಠಶಾಲೆ ಅಂಥೇಳಿ ಅಲ್ಲಿ ಏನು ಪಾಠಶಾಲೆ ಸ್ಥಾಪನೆ ಮಾಡಿದರು. ಅಂದಿಲಿಂದ ಸಂಗೀತ ಪಾಠಶಾಲೆ ಭಾಳಷ್ಟು ಚೆನ್ನಾಗಿ ಅಂದರೆ ಒಳ್ಳೆ ರೀತಿಯಿಂದ ನಡ್ಕೊತ ಬಂತು. ಬರುವಂಥ ಸಂದರ್ಭದೊಳಗೆ ಇಲ್ಲಿ ಪಂಚಾಕ್ಷರ ಗುರುಗಳು 3/3/1914 ಪಾಠಶಾಲೆ ಸ್ಥಾಪನೆ ಮಾಡಿದರು. ಅದೇ 3/3/1914 ಇಸ್ವಿ ಶರಣ ದಂಪತಿಗಳಾಗಿರುವಂಥ
ಮಾತುಶ್ರೀ ಸಿದ್ದಮ್ಮ ತಾಯಿ ಮತ್ತು ರೇವಣಯ್ಯ ಇವರ ಒಂದು ಪುಣ್ಯ ಉದರದಲ್ಲಿ ದೇವರ ಹೊಸಪೇಟೆಯಲ್ಲಿ 3/3/1914 ಅಲ್ಲಿ ಪುಟ್ಟರಾಜ ಗುರುಗಳಿಗೆ ಅಂದರೆ ಜನನ ಆಯಿತು. ಆಗ ಜನನ ಆದಂಥ ಸಂದರ್ಭದಲ್ಲಿ ಇಲ್ಲಿ ಪಂಚಾಕ್ಷರ ಗುರುಗಳು ನಿಡುಗುಂದಿಯಿಂದ ಗಜೇಂದ್ರಗಡ ಈ ಮೂಲಕವಾಗಿ ಕಲಿಕೇರಿ ಇರ್ಬೋದು, ಮುದ್ದಾಬ್ಯಾಳೆ ಇರ್ಬೋದು, ಆ ನಂತರದಲ್ಲಿ ಹಿಂಗವಾಗಿ ಹಾಗೆ ಬೆಳಗಾವಿ ಜಿಲ್ಲಾ ಮಲ್ಲಾಪುರ, ಈ ನವಲಗುಂದ, ನರಗುಂದ ಈ ಮಾರ್ಗವಾಗಿ ದಾವಣಗೆರೆ, ಹಾವೇರಿ, ಚಿತ್ರದುರ್ಗ, ಬೆಂಗಳೂರು ಈ ಮೂಲಕವಾಗಿ ಸಂಚರಿಸಿ ಮೈಸೂರು ಮಹಾರಾಜನಿಗೆ ಬಳಿಗೆ ಹೋಗಿ ಒಂದಿಷ್ಟು ಸಹಾಯ ಬೇಡಬೇಕಂತ ತಿಳ್ಕೊಂಡು ಪಂಚಾಕ್ಷರ ಗುರುಗಳು ಶಿಷ್ಯರನ್ನು ಕರ್ಕೊಂಡು ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಒಂದೊಂದು ಏರಿಯಾದಾಗ ಇವರು ಕೀರ್ತನ ನಡೀತಿ, ಸಂಗೀತ ಕಾರ್ಯಕ್ರಮ ನಡೀತೀವಿ ಅಂದರೆ ಅನೇಕ ಚಲನಚಿತ್ರ ಟಾಕೀಸ್ ಕೂಡ ಬಂದಾದಂಥ ಆವಾಗಿನ ಒಂದು ಚರಿತ್ರದಾಗ ಬರ್ತಾಯಿದೆ. ಆಗ ಪಂಚಾಕ್ಷರ ಗುರುಗಳಿಗೆ ಸಾಲ ಕೂಡ ಬಹಳಷ್ಟು ಆಯಿತು. ಆಗ ಮೈಸೂರು ಮಹಾರಾಜರ ಹತ್ರ ಕೇಳ್ಕೊಂಡಾಗ ನೀನು ಮಂದಿರದ ಮಗು ಅಥವಾ ಮಂದಿರದ ಶಿಷ್ಯ ಅಂತ ತಿಳ್ಕೊಂಡು ಅಲ್ಲಿ ಕಮಿಟಿಯಿಂದ ಒಂದು ಪತ್ರ ಬರಬೇಕಂತ ತಿಳ್ಕೊಂಡಾಗ ಮಂದಿರಕ್ಕೆ ಪತ್ರ ಹಾಕ್ತಾರೆ. ಅಲ್ಲಿಂದ ಪತ್ರ ಹೊಳ್ಳಿ ಮುಟ್ಟಬೇಕಂದ್ರೆ ತಡವಾಗ್ತಾ ಇದೆ. ಅಷ್ಟೊತ್ತಿಗೆ ಮೈಸೂರು ಮಹಾರಾಜ ಕೂಡ ಶಿವದಿನ್ಯರು ಆಗಿಬಿಡ್ತಾರೆ. ಇನ್ನು ಏನು ಮಾಡ್ಬೇಕಂತ ತಿಳ್ಕೊಂಡಾಗ ಬೆಂಗಳೂರಿನಿಂದ ಬಳ್ಳಾರಿ ನಮ್ಮ ಇರಬದಿರಪ್ಪನವರು ಆಗ ಗುರುಗಳಿಗೆ ಏನು ಸಾಲ ಇರ್ತೈತಿ, ನೀವು ಹೋಗಿ ಊರು ಮುಟ್ರಿ ಮುಂದೆ ನೋಡೋಣ ಅಂತ ತಿಳ್ಕೊಂಡು ಆ ಸಾಲವನ್ನು ಅಲ್ಲಿ ಬೆಂಗಳೂರಲ್ಲಿ ಸಾಲವನ್ನು ತೀರಿಸಿ ಗುರುಗಳಿಗೆ ಮತ್ತೆ ಈ ಕಡೆ ಬರೋಕ್ಕೆ ಅನುಕೂಲ ಮಾಡಿಕೊಟ್ರು. ಆಗ ಗುರುಗಳು ಈಗ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮಾರ್ಗವಾಗಿ ಹರಿಹರ, ರಾಣೆಬೆನ್ನೂರು, ಹಾವೇರಿ ಮೂಲಕವಾಗಿ ಬಂದು ಮತ್ತು ನವಲಗುಂದ, ನರಗುಂದದಲ್ಲಿ ಆ ವಿಜಯದಶಮಿ ದಿನ ನಾಟಕ ಕಂಪನಿ ಅಂದರೆ ಅಲ್ಲಿ ಗುರುಗಳು ಇರುವಾಗ ಗುರುಗಳಿಗೆ ಸಾಲವನ್ನು ನೋಡಿದಾಗ ಆಗ ಅಷ್ಟೊತ್ತಿಗೆ ಏನಾಗಿರ್ತೈತಿ, ಪುಟ್ಟರಾಜ ಗುರುಗಳು ಕೂಡ ಅಲ್ಲಿ ಬಂದು ಕಾಡಸೆಟ್ಟಿ ಹಳ್ಳಿಯಿಂದ ಅಂದರೆ ಇದು ನರಗುಂದಕ್ಕೆ ಆ ಪುಟ್ಟರಾಜ ಗುರುಗಳನ್ನು ಅವರ ಸೋದರ ಮಾವಾದಂಥ ಚಂದ್ರಶೇಖರಯ್ಯನವರು ಅಷ್ಟೊತ್ತಿಗೆ ಮನ್ಯಾಗ ಅವ್ರಿಗೆ ಸಂಗೀತ ಕಲಿಸಿರ್ತಾರೆ ಸ್ವಲ್ಪ. ನಂತರ ಅವ್ರಿಗೆ ಕರ್ಕೊಂಡು ಬಂದು ಅಲ್ಲಿ ಗುರುಗಳ ಹತ್ರ ಬಿಟ್ಟಾಗ ಆ ಗುರುಗಳ ಕಷ್ಟವನ್ನು ನೋಡ್ತಾ ಇರುವಾಗ ಮೊದಲಿಗೆ ಪ್ರಥಮವಾಗಿ ಆಗ ಪಂಡಿತ ಪುಟ್ಟರಾಜ ಗುರುಗಳಿಗೆ 18 ವಯಸ್ಸು. ಆಗ 18 ವಯಸ್ಸಾದಾಗ ಸೊಲ್ಲಾಪುರದ ಸಿದ್ದರಾಮೇಶ್ವರ ಅಂತ ಪ್ರಥಮವಾಗಿ ನಾಟಕ ಬರೆದಿದ್ದು ಗುರುಗಳು ಸೊಲ್ಲಾಪುರ ಸಿದ್ದರಾಮೇಶ್ವರ. ಗುರುಗಳಿಗೆ ಸಾಲವಾದದ್ದನ್ನು ನೋಡಿ ಕೇಳಿ ನಾಟಕ ಅಲ್ಲಿರೋ ಭಕ್ತರನ್ನ ಹಿಡ್ಕೊಂಡು ಅವ್ರಿಗೆ ಕುಂದಿರಿಸಿ ಗುರುಗಳಿಗೆ ಕೇಳ್ತಾರೆ, ನಾಟಕ ಆಡ್ತೀವಿ ಅಂತೇಳಿ. ಇಲ್ಲ, ನಮ್ಮಲ್ಲಿ ನಾಟಕ ನಾವು ಹಿಂದೆಲ್ಲ ಮಾಡಿ ಸೋತು ಬಿಟ್ಟಿವಿ, ನಾಟಕ ಬೇಡ ಅಂದಾಗ, ಇಲ್ರಿ ಗುರುಗಳ ಹಿಂಗೆ ನಾಟಕ ನಾವು ಆಡ್ತೀವಿ ಅಂದಾಗ, ಹಾಗಾದರೆ ನಾಟಕ ಯಾರು ಬರೆದದ್ದು ಯಾರ್ದು ಅಂತ ಕೇಳಿದಾಗ ಹಿಂಗೆ ಪುಟ್ಟಯ್ಯನವರು ಬರ್ದಾರ ನಾಟಕ, ಅದನ್ನು ನಾವು ಆಡ್ತೀವ್ರಿ ಅಂದ. ಆಗ ಏನು ನಾಟಕ ಬರೆದಿ ಅಂತ ಪಂಚಾಕ್ಷರಗಳು ಪುಟ್ಟರಾಜ ಅಜ್ಜವ್ರಿಗೆ ಕೇಳಿದಾಗ, ಇಲ್ರಪ್ಪ ಹಂಗೆ ಬರ್ದೀನಿ ನಿಮ್ಮ ಆಶೀರ್ವಾದ ಅಂದಾಗ ಪಂಚಾಕ್ಷರ ಗುರುಗಳಿಗೆ ಭಾಳ ಸಂತೋಷ ಖುಷಿ ಆಯ್ತು. ಆಗ ಗುರುಗಳು ಹೇಳ್ತಾರೆ, ಆಡ್ರಿ, ಆದ್ರೆ ನಾಟಕದ ಒಳಗೆ ಗಂಡ್ಮಕ್ಕಳೇ ಸ್ತ್ರೀ ಪಾತ್ರ ಮಾಡಬೇಕು, ನಮ್ಮ ಕಂಪನಿ ಒಳಗೆ ಸ್ತ್ರೀಯರು ಇರಬಾರ್ದು ಅಂಥೇಳಿ ಇದು ಕಟ್ಟಪ್ಪಣೆ, ಇದು ಕುಮಾರೇಶನ ಆಜ್ಞೆ ಇದು ಅಂತ ತಿಳ್ಕೊಂಡು ಪಂಚಾಕ್ಷರಗಳು ಅಪ್ಪಣೆ ಕೊಟ್ಟಾಗ ಗುರುಗಳ ಅಪ್ಪಣೆ ಪ್ರಕಾರವಾಗಿ ಆಗ ಸೊಲ್ಲಾಪುರ ಸಿದ್ದರಾಮೇಶ್ವರ ಪ್ರಥಮವಾಗಿ ನಾಟಕ ಆಡಿದರು. ಗುರುಗಳಿಗೆ ಪಂಚಾಕ್ಷರ ಗುರುಗಳಿಗೆ ಆದಂಥ ಆಗಿನ ಸಂದರ್ಭದ ಸಾಲ ಎಲ್ಲ ತೀರಿ ಕೈಯಾಗ ಮತ್ತೆ ಒಂದಿಷ್ಟು 4 ದುಡ್ಡು ಉಳಿತಿ. ಆಗ ಅಲ್ಲಿಂದ ಏನು ಈ ಕುಮಾರೇಶ್ವರ ಕೃಪಾ ಪೋಷಿತ ಪಂಡಿತ ಪಂಚಾಕ್ಷರ ಗುರುಗಳ ನಾಟ್ಯ ಸಂಘ ಇವತ್ತಿಗೂ ಕೂಡ ನಮ್ಮದು ಸುಮಾರಿಗೆ 85-90 ವರ್ಷ ಇಲ್ಲೇ ಈಗ ಮುಳುಗುಂದದಾಗ ನಡೆದಿದೆ. ಆ ಕಂಪ್ನಿ ಅಂದಿನಿಂದ ಸ್ಥಾಪನೆ ಆದದ್ದು ಇಂದಿನವರೆಗೆ ನಿಂತಿಲ್ಲ. ಇಂದಿನವರೆಗೆ ಅದರಲ್ಲಿ ಪುರುಷರೇ ಸ್ತ್ರೀ ಪಾತ್ರ ಮಾಡುವಂಥ ಪರಂಪರೆ ನಡೆದು ಬಂದಿದೆ. ಈ ರೀತಿ ಒಳಗೆ ಪಂಚಾಕ್ಷರ ಗುರುಗಳು ಪುಟ್ಟರಾಜ ಗುರುಗಳು ಆ ಗುರುಗಳು ಸಾಲವನ್ನು ತೀರಿಸಿದಾಗ ಗುರುಗಳಿಗೆ ಆನಂದ ಆಯಿತು. ನಂತರ ಮತ್ತೆ ಪುನಃ ಆ ನಾಟಕ ಕಂಪ್ನಿ ಎಲ್ಲ ಕಡೆ ಅಡ್ಡಾಡ್ಕೊತ ಹೀಗೆ ಮಲ್ಲಾಪುರ ಇರ್ಬೋದು, ರೋಣ, ಬಾದಾಮಿ ಅನೇಕ ಭಾಗದಲ್ಲಿರುವಾಗ ದಾವಣಗೆರೆ ಇಲ್ಲೆಲ್ಲ ಒಂಬಳ ಹಿಂಗೆ ಭಾಳಷ್ಟು ಕಡೆ ಇರುವಂಥ ಸಂದರ್ಭದಲ್ಲಿ ಕೂಡ ಈ ನಾಟಕ ಡಾಕ್ಟರ್ ರಾಜ್ಕುಮಾರ್ ಕೂಡ ನೋಡೋಕೆ ಬಂದಂಥ ಸಂದರ್ಭದಲ್ಲಿ ಆಗ ಗವ್ಯಗಳ ನಿಮ್ಮ ಕಂಪ್ನಿ ಒಳಗೆ ಸ್ತ್ರೀಯರದಾರ, ನೀವು ಸ್ತ್ರೀಯರಿಲ್ಲ ಅಂತ ಹೇಳ್ತೀರಲ್ಲ ಅಂತ ಹೇಳ್ತಾರೆ. ಇಲ್ರಪ್ಪ, ನಮ್ಮ ಕಂಪ್ನಿ ಒಳಗೆ
ಸ್ತ್ರೀಯರಿಲ್ಲ, ಪುರುಷರೇ ಸ್ತ್ರೀ ಪಾತ್ರ ಮಾಡ್ತಾರಂತ ಹೇಳಿದಾಗ, ಇಲ್ರಿ ಸ್ತ್ರೀಯರ ಅದಾರ ಇವ್ರು ಪುರುಷರಲ್ಲ ಅಂತ ಹೇಳ್ತಾರೆ ರಾಜ್ಕುಮಾರ್ ಅಜ್ಜಾರಿಗೆ. ಹೋಗಿ ಒಳಗೆ ಹೋಗಿ ನೋಡ್ರಪ್ಪ ಅಂತೇಳಿ ಗುರುಗಳು ಹೇಳಿದಾಗ, ಆಗಿನ ಸಂದರ್ಭದಲ್ಲಿ ಬಾಲಚಂದ್ರ ಶಾಸ್ತ್ರಿಗಳು ಇರ್ಬೋದು, ಅರ್ಜುನ್ ಸಾ ನಾಕೋಡ್ರು ಇರ್ಬೋದು, ಹಾಗೆ ನಮ್ಮ ಶಿವಯ್ಯ ಮುದೇನಗುಡಿಯವರು ಇರ್ಬೋದು, ಇನ್ನೂ ಅನೇಕ ಚಿತ್ರಿಗೆ ಗಂಗಾಧರ ಶಾಸ್ತ್ರಿಗಳು ಒಳಗೊಂಡಂತೆ ಭಾಳಷ್ಟು ಮಂದಿ ಹಿರಿಯ ಕಲಾವಿದರು. ಹಿಂಗಿದ್ದಾಗ ರಾಜ್ಗುರು ಇರ್ಬೋದು, ಬಸವರಾಜ ರಾಜ್ಗುರು ಇರ್ಬೋದು, ಅನೇಕ ಮಂದಿ ಹಿಂಗಿರುವಾಗ ನೋಡಿ ಯಾವೂರು ತಂಗಿ ಅಂತ ಹೇಳಿದಾಗ, ನಾವು ತಂಗಿ ಅಲ್ರಿ, ನಿಮ್ಮ ಬ್ರದರ್, ನಿಮ್ಮ ತಮ್ಮ ಅಂತ ಹೇಳ್ತಾರೆ. ಆಗ ರಾಜ್ಕುಮಾರ್ ಕೂಡ ಆಶ್ಚರ್ಯ ಆಗ್ತಾಯಿದೆ ಭಾಳ, ಹೌದಪ್ಪ ಅಂತ ತಿಳ್ಕೊಂಡು. ಹಿಂಗೆ ನಾಟಕ ಕಂಪನಿ ನಮ್ಮ ನಾಡಿನಲ್ಲಿ ಅತ್ಯಂತ ವೈಭವದಿಂದ ಇಂದಿನವರೆಗೆ ಸಾಗಿ ಬರುತ್ತದೆ.